ಯಾವ ತಪ್ಪು ಮಾಹಿತಿ ಅಥವಾ ಯಾವ ಒಂದು ರೀತಿ ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಕ್ಕಂಥ ಯಾವ ಅಂಶಗಳು ಕೂಡ ಆ ಪುಸ್ತಕದಲ್ಲಿ ಇರದಂಥ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಅವೆಲ್ಲವನ್ನ ಕೈ ಬಿಡಲಿಕ್ಕೆ ನಾವು ಕ್ರಮವನ್ನು ವಹಿಸಬೇಕಾಗುತ್ತೆ. ಶಾಲೆ ಪ್ರಾರಂಭವಾದ ಒಂದು ವಾರದ ಒಳಗಾಗಿ ಶಿಕ್ಷಕರು ಶಾಲೆಯಲ್ಲಿ ಇರಬೇಕು. ಸರ್ಕಾರಿ ಶಾಲೆಗಳಿಗೆ, ಅನುದಾನಿತ ಶಾಲೆಗಳಿಗೆ ಅನುದಾನನೇ ಬಂದಿಲ್ಲ. ಹಿಂದಿನ ಸರ್ಕಾರ ಕಳೆದ 3-4 ವರ್ಷಗಳಿಂದ ಬೈಸಿಕಲ್ ವಿತರಣೆಯನ್ನ ಮಾಡಿಲ್ಲದೆ ಇರೋದ್ರಿಂದ ಬಹುತೇಕ ಮಕ್ಕಳು ಹೈಸ್ಕೂಲ್ಗೆ ಹೋಗ್ತಕ್ಕಂಥ, ಪ್ರೌಢಶಾಲೆಗೆ ಹೋಗ್ತಕ್ಕಂಥ ಬಹುತೇಕ ಮಕ್ಕಳು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಏನಿದೆ ಅದನ್ನ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ತಿರಸ್ಕರಿಸಬೇಕಾಗುತ್ತೆ. ಈ ಒಂದು ಕ್ರಮ ಒಕ್ಕೂಟ ವ್ಯವಸ್ಥೆಗೆ ಮಾರಕವಾಗಿದೆ. ಒಂದು ಶಿಕ್ಷಣ ಸಮವರ್ತಿ ಪಟ್ಟಿಯಲ್ಲಿ ಇರೋದ್ರಿಂದ ಈ ನೀತಿಯನ್ನ ನಾವು ತಿರಸ್ಕರಿಸಿ, ಭ್ರಷ್ಟಾಚಾರದ ಪ್ರಶ್ನೆ ಶಿಕ್ಷಣ ಇಲಾಖೆನಲ್ಲೂ ಬಹಳ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ. ಅನೇಕ ಭ್ರಷ್ಟ ಅಧಿಕಾರಿಗಳು ಇಡೀ ಶಿಕ್ಷಣ ಇಲಾಖೆಯನ್ನು ಮಲಿನ ಮಾಡಿರ್ತಕ್ಕಂಥದ್ದು. ಸಂವಿಧಾನವನ್ನ ಗೌಣಗೊಳಿಸಿ ದ್ವೇಷವನ್ನೇ ತುಂಬಿಕೊಂಡು ಇಡೀ ಸರ್ವ ಜನಾಂಗದ ಈ ಶಾಂತಿಯ ತೋಟವನ್ನು ಹಾಳು ಮಾಡ್ತಾ ಇದ್ದಂಥ ಛಿದ್ರಕಾರಿ ಮತ್ತು ಕೋಮುವಾದಿ ಶಕ್ತಿಗಳನ್ನು ಕರ್ನಾಟಕದ ಪ್ರಜ್ಞಾವಂತ ಜನರು ಸೋಲಿಸೋದ ಮೂಲಕ ಸಂವಿಧಾನವನ್ನು ಎತ್ತಿ ಹಿಡಿದು ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವ ಶಕ್ತಿಗಳನ್ನು ಅಧಿಕಾರಕ್ಕೆ ತಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಅತ್ಯಂತ ಸಂತೋಷದ ಸಂಗತಿ ಮತ್ತು ಆ ಇಡೀ ಕೀರ್ತಿ ಕರ್ನಾಟಕದ ಜನರಿಗೆ ಸೇರಬೇಕಾಗಿದೆ. ಈ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ರವರು ಮತ್ತು ಅವರ ಎಲ್ಲ ಸಹೋದ್ಯೋಗದ ಗೆಳೆಯರು ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ಕರ್ನಾಟಕದ ಜನತೆ ಈ ಹೊಸ ಸರ್ಕಾರದ ಬಗ್ಗೆ ಅನೇಕ ಭರವಸೆಗಳನ್ನು, ಅನೇಕ ನಿರೀಕ್ಷೆಗಳನ್ನು ಇಟ್ಕೊಂಡಿದೆ. ನಾನು ವಿಶೇಷವಾಗಿ ಶಾಲಾ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಹೊಸ ಸರ್ಕಾರದ ಮುಂದೆ ತಕ್ಷಣದ ಸವಾಲುಗಳು, ವಿಶೇಷವಾಗಿ ಶಾಲಾ ಶಿಕ್ಷಣದಲ್ಲಿ ತಕ್ಷಣದ ಸವಾಲುಗಳು ಏನು ಮತ್ತು ಆ ವಿಷಯದ ಬಗ್ಗೆ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಅವರ ಸಹೋದ್ಯೋಗಿಗಳು ಯಾವ ರೀತಿಯಲ್ಲಿ ಗಮನ ಹರಿಸಬೇಕು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊಟ್ಟ ಮೊದಲನೇದಾಗಿ ಶಾಲೆಗಳು ಇನ್ನೊಂದು 4-5 ದಿನಗಳಲ್ಲಿ ಪ್ರಾರಂಭ ಆಗ್ತಾ ಇರೋದ್ರಿಂದ ಭಾಳ ಮುಖ್ಯವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು, ಈ ಹಿಂದೆ ಪಠ್ಯ ಪರಿಷ್ಕರಣೆಯ ಮೂಲಕ ಏನು ವಿಷಬೀಜ ಬಿತ್ತಕ್ಕೆ ಹೊರಟಿದ್ರು ಅವೆಲ್ಲವನ್ನು ಕೂಡ ನಾವು ಭಾಳ ಸೂಕ್ಷ್ಮವಾಗಿ ಅವಲೋಕಿಸಿ, ಈಗಾಗಲೇ ಪಠ್ಯಪುಸ್ತಕಗಳು ಸುಮಾರು 98.21% ಅಷ್ಟು ದೊಡ್ಡ ಮಟ್ಟದಲ್ಲಿ BEO ಕಚೇರಿಗಳಿಗೆ ಸ್ವಲ್ಪ ಮಟ್ಟಿಗೆ ಶಾಲಾ ಹಂತದಲ್ಲಿ ಅದು ತಲುಪಿರೋದ್ರಿಂದ ನಾವು ವಿಶೇಷವಾಗಿ ಮಕ್ಕಳ ಹಿತಾಸಕ್ತಿಗೆ ತೊಂದರೆ ಆಗದಂತೆ, ಮಕ್ಕಳ ಕಲಿಕೆಗೆ ತೊಂದರೆ ಆಗದಂತೆ ಹಿಂದೆ ಅವರು ಏನೆಲ್ಲ ಬದಲಾವಣೆಗಳನ್ನು ಮಾಡಿದ್ರು, ಪಾಠಗಳ ಬದಲಾವಣೆ ಇರ್ಬೋದು ಅಥವಾ ಕಲಿಕಾಂಶಗಳ ಬದಲಾವಣೆ ಇರ್ಬೋದು, ಅವೆಲ್ಲವನ್ನು ಕೈ ಬಿಡಲಿಕ್ಕೆ ನಾವು ಕ್ರಮವನ್ನು ವಹಿಸಬೇಕಾಗತ್ತೆ. ವಿಶೇಷವಾಗಿ ಈಗಾಗಲೇ ಅದು BEO ಹಂತದಲ್ಲಿ ಇರೋದ್ರಿಂದ ಅಲ್ಲಿನ CRPಗಳು ಮತ್ತು ಶಾಲೆಗೆ ತಲುಪಿದ ತಕ್ಷಣ ಅಲ್ಲಿನ ಶಿಕ್ಷಕರು ಯಾವ ಪಾಠಗಳನ್ನು ಅವರು ಸೇರಿಸಿದ್ರು ಆ ಪಾಠಗಳನ್ನು ಆ ಪುಸ್ತಕಗಳಿಂದ ತೆಗಿಬೇಕಾಗುತ್ತೆ ಮತ್ತು ಯಾವ ಕಲಿಕಾಂಶಗಳನ್ನು ಸೇರಿಸಿದ್ರು ಆ ಕಲಿಕಾಂಶಗಳಿಗೆ ನಾವು ಅದು ಕಾಣದ ರೀತಿಯಲ್ಲಿ ಮಕ್ಕಳಿಗೆ, ಯಾಕೆಂತ ಹೇಳಿದ್ರೆ ಮಕ್ಕಳಿಗೆ ತಪ್ಪು ಮಾಹಿತಿ ಹೋಗಬಾರ್ದು. ಒಂದು ಸಾರಿ ತಪ್ಪು ಮಾಹಿತಿ ಹೋದರೆ ಅವರಿಗೆ ಅದು ಆಳವಾಗಿ ಅವರ ಮನಸ್ಸಲ್ಲಿ ಬೇರೂರ್ತಕ್ಕಂಥ ಲಕ್ಷಣ ಇರೋದ್ರಿಂದ ಯಾವ ತಪ್ಪು ಮಾಹಿತಿ ಅಥವಾ ಯಾವ ಒಂದು ರೀತಿ ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಕ್ಕಂಥ ಯಾವ ಅಂಶಗಳು ಕೂಡ ಆ ಪುಸ್ತಕದಲ್ಲಿ ಇರದಂಥ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಅದಕ್ಕೆ ನಮ್ಮ ಮುಂದೆ ಇರ್ತಕ್ಕಂಥ ಒಂದು ಮಾರ್ಗ ಏನಂತ ಹೇಳಿದ್ರೆ, ಮುಖ್ಯವಾಗಿ ಆ ಪಾಠಗಳನ್ನು ಕಲಿಕೆಗೆ ಕೈ ಬಿಡ್ತಕ್ಕಂಥದ್ದು, ಮೌಲ್ಯಮಾಪನಕ್ಕೆ ಕೈ ಬಿಡ್ತಕ್ಕಂಥದ್ದು ಮತ್ತು ಇದೆಲ್ಲವನ್ನು ಕೂಡ ಆಯಾ ಶಾಲಾ ಹಂತದ CRPಗಳು ಮತ್ತು ಶಿಕ್ಷಕರು ಹೇಗೆ ನಿರ್ವಹಿಸಬೇಕು ಮತ್ತು ಅದರಿಂದ ಹೇಗೆ ಈ ಪುಸ್ತಕಗಳನ್ನು ಮುಕ್ತಗೊಳಿಸಬೇಕು ಮತ್ತು ಉಳಿದಿದ್ದನ್ನು ಮಾತ್ರ ಕಲಿಸ್ತಕ್ಕಂಥ ಮೌಲ್ಯಮಾಪನಕ್ಕೆ ಒಳಪಡಿಸ್ತಕ್ಕಂಥ ಕೆಲಸವನ್ನು ಮೊಟ್ಟ ಮೊದಲಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಸೂಕ್ತವಾದಂಥ ಆದೇಶವನ್ನು ಹೊರಡಿಸಬೇಕಾಗಿದೆ. ಎರಡನೇದು ಭಾಳ ಮುಖ್ಯವಾದಂಥ ಅಂಶ, ಕಲಿಕೆಯಲ್ಲಿ ಕೋವಿಡ್ ನಂತರ ಕಲಿಕೆಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಹಿಂದುಳಿದಿದ್ದೇವೆ. ಅನೇಕ ಮಕ್ಕಳು ಕಲಿಕೆಯಲ್ಲಿ ಎಲ್ಲವನ್ನ ಕಳ್ಕೊಂಡಿದ್ದಾರೆ. ವಿಶೇಷವಾಗಿ ಭಾಷಾ ಕೌಶಲ್ಯಗಳು, ಗಣಿತ ಕೌಶಲ್ಯಗಳನ್ನು ಕಳ್ಕೊಂಡಿದ್ದಾರೆ. ಅದಕ್ಕೆ ಭಾಳ ಮುಖ್ಯವಾದಂಥ ಕಾರಣ ಒಂದು ಕೋವಿಡ್ ಬಂದಂಥದ್ದು, ಇನ್ನೊಂದು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಶಿಕ್ಷಕರ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಅಂಕಿಅಂಶಗಳ ಅನ್ವಯ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1,48,253 ಹುದ್ದೆಗಳು, ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ. ಅದರಲ್ಲೀಗ 13,253 ಹುದ್ದೆಗಳನ್ನು
ತುಂಬಲಿಕ್ಕೆ ಬೇಕಾದಂತೆ ಎಲ್ಲ ಪ್ರಕ್ರಿಯೆಗಳು ಮುಗ್ದೋಗಿರೋದ್ರಿಂದ ತಕ್ಷಣ ಸರ್ಕಾರ ಇನ್ನೊಂದು 4-5 ದಿನಗಳಲ್ಲಿ ಎಲ್ಲರೂ ಕೂಡ ಶಾಲೆಗೆ ಹೋಗ್ತಕ್ಕಂಥ ರೀತಿಯಲ್ಲಿ ಕ್ರಮವನ್ನು ವಹಿಸಬೇಕು. ಅವರಿಗೆ ತಕ್ಷಣ ಅವರಿಗೆ ಒಂದು ಏನು ಆದೇಶಗಳನ್ನು ಕೊಡ್ತಕ್ಕಂಥ ಮತ್ತು ಅಪಾಯಿಂಟ್ಮೆಂಟ್ ಲೆಟರ್ಸನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅಷ್ಟು ಶಿಕ್ಷಕರು ಏನೇನೂ ಸಾಲಲ್ಲ. ಯಾಕೆಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಶಾಲೆಗಳಲ್ಲಿ ಶೂನ್ಯ ಶಿಕ್ಷಕರಿದ್ದಾರೆ, ಅಂದರೆ ಮಕ್ಕಳಿದ್ದಾರೆ, ಅಲ್ಲಿ ಶಿಕ್ಷಕರೇ ಇಲ್ಲ. ಮತ್ತು ಬಹುತೇಕ ಶಾಲೆಗಳಲ್ಲಿ ಏಕೋಪಾಧ್ಯಾಯ ಶಾಲೆಗಳಿದ್ದಾವೆ. ಹಾಗಾಗಿ ನಾವು ದೊಡ್ಡ ಮಟ್ಟದಲ್ಲಿ ಶಿಕ್ಷಕರನ್ನ ನೇಮಿಸ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಆ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಒಂದು ದೊಡ್ಡ ಪ್ರಕ್ರಿಯೆ ಆಗಿರೋದ್ರಿಂದ ತಕ್ಷಣ ಅಟ್ಲೀಸ್ಟ್ ಜೂನ್ 15ರ ಒಳಗಾಗಿ ಆಯಾ ಶಾಲಾ ಹಂತದಲ್ಲೇ ಅಲ್ಲಿನ CRPಗಳು, ಅಲ್ಲಿನ ಶಿಕ್ಷಕರು ಮತ್ತು ಅಲ್ಲಿನ SDMC, ಶಾಲಾ ಹಂತದ SDMC ಸ್ಥಳೀಯವಾಗಿ ಲಭ್ಯ ಇರ್ತಕ್ಕಂಥ ಶಿಕ್ಷಕರನ್ನ ಗುರುತಿಸಿ ತಕ್ಷಣ ಅವರಿಗೆ ಒಂದು ಅತಿಥಿ ಶಿಕ್ಷಕರನ್ನ ನೇಮಿಸ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು. ಶಾಲೆ ಪ್ರಾರಂಭವಾದ ಒಂದು ವಾರದ ಒಳಗಾಗಿ ಶಿಕ್ಷಕರು ಶಾಲೆಯಲ್ಲಿ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಕಲಿಕೆಯ ಮೇಲೆ ಅದು ಭಾಳ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಇನ್ನು ಭಾಳ ಕಲಿಕೆಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಅಂತ ಹೇಳಿದ್ರೆ ಸಕಾಲದಲ್ಲಿ ಅವರಿಗೆ ಸಮವಸ್ತ್ರವನ್ನು ಕೊಡ್ತಕ್ಕಂಥ, ಶೂ ಮತ್ತು ಸಾಕ್ಸನ್ನು ಕೊಡ್ತಕ್ಕಂಥ, ಮತ್ತು ಆ ಶಾಲೆಗೆ ಬೇಕಾದಂಥ ಪೂರಕವಾದಂಥ ಏನು ಉತ್ತೇಜಕಗಳಿದ್ದಾವೆ ಅವೆಲ್ಲವನ್ನು ಕೂಡ ಶಾಲೆಗೆ ಒಂದು ಯುದ್ಧೋಪಾದಿಯ ರೀತಿಯಲ್ಲಿ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಬಹಳ ನೋವಿನ ಸಂಗತಿ ಒಂದು ಏನಂತ ಹೇಳಿದ್ರೆ, ಕಳೆದ 4-5 ವರ್ಷಗಳಿಂದ ನಮ್ಮ ಸರ್ಕಾರಿ ಶಾಲೆಗಳಿಗೆ, ಅನುದಾನಿತ ಶಾಲೆಗಳಿಗೆ ಅನುದಾನನೇ ಬಂದಿಲ್ಲ. ಅನುದಾನ ಅಂತ ಹೇಳಿದ್ರೆ ಏನು, ನಾವು ಶಾಲಾ ಅನುದಾನ ಅಂತ ಕೊಡ್ತೇವೆ, ಸೀಮೆ ಸುಣ್ಣ ಇರ್ಬೋದು ಅಥವಾ ಬಿಳಿ ಕಾಗದವನ್ನು ತೆಗೆದುಕೊಳ್ಳಿಕ್ಕೆ ಏನು ಅನುದಾನವನ್ನು ಕೊಡ್ತೇವೆ, ಆ ಅನುದಾನ ಅರ್ಧಕ್ಕರ್ಧನೂ ಬಂದಿಲ್ಲ. ಹಾಗಾಗಿ ಬಹುತೇಕ ಶಾಲೆಗಳಲ್ಲಿ ಕನಿಷ್ಠ ಕಲಿಕೆಗೆ ಪೂರಕವಾದಂಥ ಸೌಲಭ್ಯಗಳಾಗಲಿ ಸಲಕರಣೆಗಳಾಗಲಿ ಇಲ್ಲದೆ ಇರೋದ್ರಿಂದ ತಕ್ಷಣ ಶಾಲಾ ಅನುದಾನವನ್ನು ಪ್ರಾರಂಭದಲ್ಲೇ ಬಿಡುಗಡೆ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಾಗತ್ತೆ. ಇನ್ನೊಂದು ಭಾಳ ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ, ನಮ್ಮ ಗ್ರಾಮೀಣ ಮಕ್ಕಳು 7ನೇ ತರಗತಿ ಅಥವಾ 8ನೇ ತರಗತಿಯನ್ನು ಮುಗಿಸಿ ಹೈಸ್ಕೂಲ್ಗೆ ಹೋಗುವಾಗ ನಮ್ಮ ಪ್ರೌಢಶಾಲೆಗಳು ಸ್ವಲ್ಪ ದೂರದಲ್ಲೇ ಇದ್ದಾವೆ. ಆ ಪ್ರೌಢಶಾಲೆಗಳಿಗೆ ಅವರು ಹೋಗಬೇಕು ಅಂತ ಹೇಳಿದ್ರೆ ಖಂಡಿತ ಅವರು ಕೇವಲ ಈ ಒಂದು ಏನು ಸಾರಿಗೆ ವ್ಯವಸ್ಥೆಯನ್ನು ನೆಚ್ಕೊಂಡ್ರೆ ಆಗಲ್ಲ. ಆ ಕಾರಣದಿಂದ ಏನು ಬೈಸಿಕಲನ್ನು ಕೊಡ್ತಾ ಇದ್ವಿ, ಆ ಬೈಸಿಕಲ್ಲು ಮಕ್ಕಳಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಆಗ್ತಾ ಇತ್ತು. ಆದರೆ ದುರದೃಷ್ಟ ಏನಂದರೆ, ಹಿಂದಿನ ಸರ್ಕಾರ ಕಳೆದ 3-4 ವರ್ಷಗಳಿಂದ ಆ ಬೈಸಿಕಲ್ ವಿತರಣೆಯನ್ನು ಮಾಡಿಲ್ಲದೆ ಇರೋದ್ರಿಂದ ಬಹುತೇಕ ಮಕ್ಕಳು ಹೈಸ್ಕೂಲ್ಗೆ ಹೋಗ್ತಕ್ಕಂಥ, ಪ್ರೌಢಶಾಲೆಗೆ ಹೋಗ್ತಕ್ಕಂಥ ಬಹುತೇಕ ಮಕ್ಕಳು ಶಾಲೆ ಬಿಟ್ಟಿರ್ತಕ್ಕಂಥ ಏನೋ ಅಂಶಗಳು ಕೂಡ ಬೆಳಕಿಗೆ ಬಂದಿರೋದ್ರಿಂದ ಆ ಸೈಕಲ್ ವಿತರಣೆ ಕಾರ್ಯಕ್ರಮವನ್ನು ನಾವು ಆದಷ್ಟು ಬೇಗ ಮಕ್ಕಳಿಗೆ ಸೈಕಲ್ ದೊರಕತಕ್ಕಂಥ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗುತ್ತೆ. ಇನ್ನೊಂದು ಭಾಳ ಮುಖ್ಯವಾದಂಥ ಅಂಶ ನಾವು ಪರಿಗಣಿಸಬೇಕಾಗಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಒಟ್ಟು ಈ ಒಂದು ಕಲಿಕಾ ಪ್ರಕ್ರಿಯೆಯಲ್ಲಿ ಶಿಕ್ಷಕರನ್ನು ಪದೇ ಪದೇ ನಾವು ಏನು ಬೋಧಕೇತರ ಅಥವಾ ಕಲಿಕೇತರ ಚಟುವಟಿಕೆಗಳಿಗೆ ಬಳಸೋದ್ರಿಂದ ಅವರ ಮಕ್ಕಳ ಕಲಿಕೆಯ ಮೇಲೆ ಭಾಳ ದೊಡ್ಡ ಪ್ರಭಾವ ಬೀರ್ತಾ ಇದೆ. ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿತಿದ್ದಾರೆ. ಅನೇಕ ವರದಿಗಳಲ್ಲಿ ನಮ್ಮ ಕಲಿಕೆಯ ಮಟ್ಟ ಕುಸಿತಾ ಇರೋದ್ರಿಂದ ಶಿಕ್ಷಕರು ಹೆಚ್ಚೆಚ್ಚು ಶಾಲೆಗಳಲ್ಲೇ ಇರ್ತಕ್ಕಂಥದ್ದು ಮತ್ತು ಕಡ್ಡಾಯವಾಗಿ ಕಲಿಕೆಯಲ್ಲಿ ತೊಡಗಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ಭಾಳ ಸ್ಪಷ್ಟವಾದಂಥ ಏನೋ ಸೂಚನೆಯನ್ನು ಹೊರಡಿಸಬೇಕು. ಮತ್ತು ಈ ಶಿಕ್ಷಕರಿಗೆ ಕಲಿಕೆಗೆ ಪೂರಕವಾಗಿ ನೆರವಾಗ್ತಕ್ಕಂಥ ರೀತಿಯಲ್ಲಿ ಇಡೀ ನಮ್ಮ ಏನೋ ಒಂದು ಅಕಾಡೆಮಿಕ್ ಸ್ಟ್ರೀಮ್ ಇದೆ, ಏನೋ ಒಂದು ಶೈಕ್ಷಣಿಕ ಒಂದು ಭಾಗ ಇದೆ. ನಮ್ಮ CRCಗಳಿರ್ಬೋದು, ನಮ್ಮ BRCಗಳಿರ್ಬೋದು, ಡಯಟ್ಗಳಿರ್ಬೋದು ಅಥವಾ DSCRT ಇರ್ಬೋದು, ಅವರೆಲ್ಲರೂ ಕೂಡ ನೇರವಾಗಿ ಶಿಕ್ಷಕರನ್ನು ಬೆಂಬಲಿಸ್ತಕ್ಕಂಥ, ಶಿಕ್ಷಕರ ಜೊತೆಯಲ್ಲಿ ನಡೀತಕ್ಕಂಥ, ಅವರ ಹ್ಯಾಂಡ್ ಹೋಲ್ಡ್ ಮಾಡ್ತಕ್ಕಂಥ ಕೆಲಸವನ್ನು ಒಂದು ಭಾಳ ಬದ್ಧತೆಯಿಂದ ಮಾಡಲಿಕ್ಕೆ ಬೇಕಾದಂಥ ಒಂದು ಸೂಚನೆಯನ್ನು, ಒಂದು ವ್ಯವಸ್ಥೆಯನ್ನು ನಾವು ಕಟ್ಕೋಬೇಕಾಗಿದೆ. ಯಾಕೆಂತ ಹೇಳಿದ್ರೆ, ಎಲ್ಲಿವರೆಗೆ ನಾವು ಕಲಿಕೆಯನ್ನು ಗಟ್ಟಿಗೊಳಿಸಲ್ಲ ಅಲ್ಲಿವರೆಗೂ ಖಂಡಿತ ನಮ್ಮ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಸಿಗ್ತಕ್ಕಂಥದ್ದು ಭಾಳ ಕಷ್ಟ ಸಾಧ್ಯ ಆಗುತ್ತೆ. ಸೊ ಈ ಅಂಶಗಳೇನಿದ್ದಾವೆ, ತಕ್ಷಣ ನಾವು ಬಗೆಹರಿಸಬೇಕಾದಂಥ ಅಂಶಗಳೇನಿದ್ದಾವೆ, ಇದನ್ನು ಆದಷ್ಟು ಶೀಘ್ರವಾಗಿ 1 ವಾರದ ಒಳಗಾಗಿ ಈ ಎಲ್ಲ ವಿಷಯಗಳ ಬಗ್ಗೆ ತೀರ್ಮಾನ ಮಾಡಿ ನಾವು ಮುಂದೆ ಹೋಗಬೇಕಾಗತ್ತೆ.
ಅದೇ ರೀತಿ ನಾವು ಖಂಡಿತ ಬಗೆಹರಿಸಬೇಕಾದಂಥ ಕೆಲವು ಮೂಲಭೂತವಾದಂಥ ಏನೋ ಅಂಶಗಳು ಕೂಡ ಇದ್ದಾವೆ. ಒಂದು ಮುಂದಿನ 3 ಅಥವಾ 4 ತಿಂಗಳಲ್ಲಿ ಆ ವಿಷಯದ ಬಗ್ಗೆ ನಾವು ತೀರ್ಮಾನವನ್ನು ತೆಗೆದುಕೋಬೇಕಾಗತ್ತೆ. ಅದರಲ್ಲಿ ಮೊದಲನೇದು ಏನು ಸಂವಿಧಾನ ವಿರೋಧಿ ಮತ್ತು ಅಪ್ರಜಾಸತ್ತಾತ್ಮಕವಾಗಿ ಪಾರದರ್ಶಕತೆಯೇ ಇಲ್ಲದೆ ರೂಪಿಸಿರ್ತಕ್ಕಂಥ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಏನಿದೆ ಅದನ್ನು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ತಿರಸ್ಕರಿಸಬೇಕಾಗತ್ತೆ. ಯಾಕೆಂದರೆ ಆ ನೀತಿ ಸಂಪೂರ್ಣವಾಗಿ ಒಕ್ಕೂಟ ವ್ಯವಸ್ಥೆಗೆ ವಿರೋಧವಾಗಿದೆ. ಯಾವುದೇ ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರ ಇಂತಹ ನೀತಿಯನ್ನು ಹೀಗೆ ಅನುಸರಿಸಬೇಕು ಅಂತ ಏರ್ತಕ್ಕಂಥ ಒಂದು ಏನು ಸಂವಿಧಾನದ ಅಧಿಕಾರ ಅವ್ರಿಗಿಲ್ಲ. ಶಿಕ್ಷಣ ಸಂವಿಧಾನದಲ್ಲಿ ಸಮವರ್ತಿ ಪಟ್ಟಿಲಿದ್ದು ಕೇಂದ್ರ ಸರ್ಕಾರ ಕೇವಲ ಒಂದು ಚೌಕಟ್ಟನ್ನು ಕೊಡ್ಬೋದೇ ಹೊರತು ಹೀಗೆ ಮಾಡಿ ಅಂತ ಹೇಳ. ಆದರೆ ಹಿಂದಿನ ಇವತ್ತಿನ ಏನು ಈ ಕೇಂದ್ರ ಸರ್ಕಾರ ಇದೆ ಅವರು ಎಲ್ಲವನ್ನ ಅಂದರೆ ಶಿಕ್ಷಣ ನೀತಿಯನ್ನು, ಅದಕ್ಕೆ ಪೂರಕವಾದಂಥ ಎಲ್ಲ ಸಾಹಿತ್ಯವನ್ನು ಸಾರ್ಥಕ ಅಂದರೆ ಇದನ್ನೇ ಇಂಪ್ಲಿಮೆಂಟ್ ಕೊನೆಗೆ ಅವ್ರು ಯಾವ ಮಟ್ಟಕ್ಕೆ ಹೋಗಿ ಹೇಳ್ತಾರೆ ಅಂದರೆ ತರಗತಿನಲ್ಲಿ ಏನು ಚಟುವಟಿಕೆ ಮಾಡಬೇಕು ಅನ್ನೋ ಅಂಶಗಳನ್ನು ಕೂಡ ಕೇಂದ್ರ ಸರ್ಕಾರನೇ ಹೇಳೋದಾದರೆ ಒಕ್ಕೂಟದ ವ್ಯವಸ್ಥೆಯ ಅವಶ್ಯಕತೆಯನ್ನ ಸೊ ಇಡೀ ಈ ಒಂದು ಕ್ರಮ ಒಕ್ಕೂಟ ವ್ಯವಸ್ಥೆಗೆ ಮಾರಕವಾಗಿದೆ. ಒಂದು ಶಿಕ್ಷಣ ಸಮವರ್ತಿ ಪಟ್ಟಿಲಿರೋದ್ರಿಂದ ಈ ನೀತಿಯನ್ನು ನಾವು ತಿರಸ್ಕರಿಸಿ ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯದ ಅಗತ್ಯಗಳಿಗೆ ಅನುಗುಣವಾಗಿರ್ತಕ್ಕಂಥ, ನಮ್ಮ ಮಕ್ಕಳ ಕಲಿಕೆಯನ್ನು ಗಟ್ಟಿಗೊಳಿಸ್ತಕ್ಕಂಥ, ನಮ್ಮ ಮಕ್ಕಳ ಬೌದ್ಧಿಕ ಮಟ್ಟವನ್ನು ಮತ್ತಷ್ಟು ಹೆಚ್ಚಿಸ್ತಕ್ಕಂಥ ರೀತಿಯಲ್ಲಿ ರಾಜ್ಯದ ಅಗತ್ಯಗಳಿಗೆ ಅನುಗುಣವಾಗಿ ನಾವು ಒಂದು ರಾಜ್ಯ ಶಿಕ್ಷಣ ನೀತಿಯನ್ನು ರೂಪಿಸಲಿಕ್ಕೆ ಒಂದು ಉನ್ನತ ಸಮಿತಿಯನ್ನು ರಚನೆ ಮಾಡಬೇಕಾಗುತ್ತೆ. ಒಂದು ರೀತಿ ಶಾಶ್ವತ ಶಿಕ್ಷಣ ಆಯೋಗವನ್ನು ಸರ್ಕಾರ ರಚನೆ ಮಾಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಬಹುತೇಕ ಸಂದರ್ಭಗಳಲ್ಲಿ ನಾವು ಬರೀ ಶಿಕ್ಷಣ ನೀತಿಯನ್ನು ರೂಪಿಸಿ 6 ತಿಂಗಳೋ 3 ವರ್ಷನೋ ಕೊಟ್ಟು ಹೋಗ್ಬಿಡ್ತೇವೆ. ಆದರೆ ಆ ಶಿಕ್ಷಣ ನೀತಿಯನ್ನು ರೂಪಿಸಿದಂಥ ನೀತಿಯನ್ನು ಸಮಗ್ರವಾಗಿ ಅದರ ಆಧಾರದ ಮೇಲೆ ಪಠ್ಯಪುಸ್ತಕಗಳನ್ನ ರಚನೆ ಮಾಡೋದಿರ್ಬೋದು, ಅದರ ಆಧಾರದ ಮೇಲೆ ನಾವು ಕಲಿಕೆಯನ್ನು ರೂಪಿಸ್ಕೊಳ್ತಕ್ಕಂಥದ್ದು, ಅದನ್ನು ಮಾನಿಟರ್ ಮಾಡ್ತಕ್ಕಂಥದ್ದು ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಮೌಲ್ಯಾಂಕನ ಮಾಡ್ತಕ್ಕಂಥದ್ದು, ಇವೆಲ್ಲ ಕೆಲಸವನ್ನು ನಿರಂತರವಾಗಿ ವ್ಯವಸ್ಥಿತವಾಗಿ ಮಾಡಬೇಕಾದ್ರೆ ರಾಜ್ಯದಲ್ಲಿ ಒಂದು ಶಾಶ್ವತ ಶಾಲಾ ಶಿಕ್ಷಣ ಆಯೋಗ ಮಾಡ್ತಕ್ಕಂಥದ್ದು ಬಹುಶಃ ಭಾಳ ಮುಖ್ಯವಾದಂಥದ್ದು. ಯಾಕೆಂದರೆ ಮಾನ್ಯ ಸಿದ್ದರಾಮಯ್ಯನವರು ಭಾಳ ವರ್ಷಗಳಿಂದ ಸಮಾನ ಶಾಲಾ ಶಿಕ್ಷಣದ ಬಗ್ಗೆ ಮಾತನಾಡ್ತಿದ್ದಾರೆ, ಸಮಾಜದ ಕನಸನ್ನು ಅವರು ಹೊತ್ಕೊಂಡಿದ್ದಾರೆ. ಸೊ ಇವೆಲ್ಲವೂ ಸಾಧ್ಯ ಆಗಬೇಕಾದ್ರೆ ಶಿಕ್ಷಣದಲ್ಲಿ ಮೊದಲು ಸಮಾನತೆ ಬರಬೇಕು. ಶಿಕ್ಷಣದಲ್ಲಿ ನಾವು ಸಮಾನತೆಯನ್ನು ಕಟ್ಟಿಕೊಟ್ಟಾಗ ಮಾತ್ರ ನಾವು ಸಮಾಜದಲ್ಲಿ ಸಮಾನತೆಯನ್ನು, ತಾರತಮ್ಯ ರಹಿತವಾದಂಥ ಒಂದು ಸಮಾಜವನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ನಾವು ಆದ್ಯತೆಯ ಮೇಲೆ ಮಾಡಬೇಕು. ಮತ್ತು ಈಗಾಗಲೇ 2017-18ರಲ್ಲಿ ಏನು ನಾವು ಪಠ್ಯಪುಸ್ತಕಗಳನ್ನು ಮಾಡಿದ್ವಿ ಅದು 5 ವರ್ಷಗಳು ಮುಗಿದಿರೋದ್ರಿಂದ ಆ ಪಠ್ಯಪುಸ್ತಕಗಳನ್ನು ಮತ್ತಷ್ಟು ಎಲ್ಲ ರೀತಿಯಲ್ಲಿ ಸಂವಿಧಾನದ ಚೌಕಟ್ಟಿನಲ್ಲಿ ಮತ್ತು ಶಿಕ್ಷಣ ಹಕ್ಕು ಕಾಯ್ದೆಯ ಏನೋ ಒಂದು ಪರಿವ್ಯಾಪ್ತಿಯಲ್ಲಿ ಅದನ್ನು ಸಮಗ್ರವಾಗಿ ಪರಿಶೀಲನೆ ಮಾಡಿ, ಪರಿಷ್ಕರಣೆ ಮಾಡಿ ಒಂದು ಹೊಸ ಪಠ್ಯ ಪುಸ್ತಕವನ್ನು ಜಾರಿ ಮಾಡ್ತಕ್ಕಂಥ ಕೆಲಸದ ಭಾಗವಾಗಿ ಕೂಡ ನಾವು ತೀರ್ಮಾನ ತಗೋಬೋದು. ಅಲ್ಲಿವರೆಗೆ 17-18ರ ಪಠ್ಯಪುಸ್ತಕಗಳನ್ನು ನಾವು ಮುಂದಿನ ಶೈಕ್ಷಣಿಕ ವರ್ಷದಿಂದ ಅಂದರೆ 2024-25ರಿಂದ ನಾವು ಅದನ್ನು ಮುಂದುವರಿಸ್ತಾ ಹೋಗ್ಬೋದು. ಇನ್ನು 3ನೇದು ಶಿಕ್ಷಣ ಹಕ್ಕು ಕಾಯ್ದೆ. ಬಹಳ ಮಹತ್ವದ ಕಾಯ್ದೆ ಇದೆ. ಇಡೀ ದೇಶ ಈ ಕಾಯ್ದೆಯನ್ನು ಬಹಳ ಒಂದು ಮಹತ್ವದ ಕಾಯ್ದೆ. ವಿಶೇಷವಾಗಿ ಎಲ್ಲ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಈ ಕಾಯ್ದೆಯ ಪಾತ್ರ ಬಹಳ ದೊಡ್ಡದಿರೋದ್ರಿಂದ ಮತ್ತು ಈ ಕಾಯ್ದೆನ 2009ರಲ್ಲಿ ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿದ್ದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರೋದ್ರಿಂದ ಈ ಕಾಯ್ದೆಯನ್ನು ರಾಜ್ಯದಲ್ಲಿ ಪರಿಪೂರ್ಣವಾಗಿ ಮತ್ತು ಪರಿಣಾಮಕಾರಿಯಾಗಿ ಜಾರಿಗೊಳಿಸ್ತಕ್ಕಂಥ ಕೆಲಸವನ್ನು ಖಂಡಿತ ಈ ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮಾಡಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಶಿಕ್ಷಣ ಹಕ್ಕು ಒಂದು ಕಾನೂನುಬದ್ಧ ಹಕ್ಕಾಗಿದೆ. ಎಲ್ಲ ಮಕ್ಕಳಿಗೂ ಅದನ್ನು ಪಡೀಲಿಕ್ಕೆ ಹಕ್ಕಿರೋದ್ರಿಂದ ಅದನ್ನು ವ್ಯವಸ್ಥಿತವಾಗಿ ಜಾರಿಗೊಳಿಸಲಿಕ್ಕೆ ಒಂದು ನೀಲಿ ನಕಾಶೆಯನ್ನು ನಾವು ರೂಪಿಸಬೇಕಾಗತ್ತೆ. ಮತ್ತು ಅದನ್ನು ಜಾರಿಗೊಳಿಸಲಿಕ್ಕೆ ಶಿಕ್ಷಣ ಹಕ್ಕು ಕಾಯ್ದೆಯಲ್ಲಿ ಹೇಳಿರೋ ರೀತಿಯಲ್ಲಿ ನಾವು ಒಂದು ರಾಜ್ಯ ಸಲಹಾ ಮಂಡಳಿಯನ್ನು ಕೂಡ ರಚಿಸಬೇಕಾಗುತ್ತೆ. ಸೊ ಇವು ನಮ್ಮ ತಕ್ಷಣದ ಆದ್ಯತೆಗಳು. ಇವುಗಳನ್ನು ನಾವು ಮಾಡಲೇಬೇಕಾಗುತ್ತೆ.
ಇದೇ ಸಂದರ್ಭದಲ್ಲಿ ಬಿಸಿ ಊಟದ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಖಂಡಿತ ಸರ್ಕಾರ ಯೋಚನೆ ಮಾಡಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಅಪೌಷ್ಟಿಕತೆ ನಮ್ಮ ಮಕ್ಕಳಲ್ಲಿ ತುಂಬ ಕಾಡ್ತಾ ಇದೆ, ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಅದು ಹೆಚ್ಚಿದೆ. ಸೊ ಹಾಗಾಗಿ ಬಿಸಿ ಊಟದ ಒಂದು ಯೂನಿಟ್ ಕಾಸ್ಟ್ ಏನಿದೆ ಅದನ್ನೇ ಹೆಚ್ಚಿಸೋದ್ರ ಜೊತೆಗೆ ಎಲ್ಲ ಮಕ್ಕಳಿಗೆ ಕನಿಷ್ಠ ಈಗಾಗಲೇ ಏನು ಆಡಳಿತ ಸುಧಾರಣಾ ಆಯೋಗ ಏನು ರೆಕಮೆಂಡ್ ಮಾಡಿದೆ, ಪ್ರತಿದಿನ ಆ ಒಂದು ಅಪೌಷ್ಟಿಕತೆಯಿಂದ ಬಳಲ್ತಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಏನು ಮೊಟ್ಟೆಯನ್ನು ನೀಡ್ತಕ್ಕಂಥ ಮತ್ತು ಈವನ್ ಬೇರೆ ಮಕ್ಕಳಿಗೂ ಕೂಡ ಕನಿಷ್ಠ ಪರ್ಯಾಯ ಅಂದರೆ ದಿನ ಬಿಟ್ಟು ದಿನ ಮೊಟ್ಟೆಯನ್ನು ಕೊಡ್ತಕ್ಕಂಥ ಮತ್ತು ಸಿದ್ದರಾಮಯ್ಯನವರೇನು ಕ್ಷೀರಭಾಗ್ಯವನ್ನು ತಂದಿದ್ದಾರೆ, ಅದು ನಿಜಕ್ಕೂ ಕೂಡ ಮಕ್ಕಳ ಬೆಳವಣಿಗೆಗೆ, ವಿಶೇಷವಾಗಿ ಅವರ ಫಿಸಿಕಲ್ ಡೆವಲಪ್ಮೆಂಟ್, ದೈಹಿಕ ಬೆಳವಣಿಗೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸಹಾಯ ಆಗಿದೆ. ಸಾಧ್ಯ ಆದರೆ ನಾವು ಖಂಡಿತ ಯೋಚನೆ ಮಾಡಬೇಕು. ಯಾಕೆಂದರೆ ಕೇಂದ್ರ ಸರ್ಕಾರ ಕೂಡ ಅದನ್ನು ಹೇಳ್ತಾ ಇತ್ತು, ಮಕ್ಕಳಿಗೆ ಬೆಳಗಿನ ವೇಳೆಯಲ್ಲಿ ನಾವು ಬ್ರೇಕ್ಫಾಸ್ಟನ್ನು, ಬೆಳಗಿನ ತಿಂಡಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರೆ, ಯಾಕೆಂದರೆ ಎಷ್ಟೋ ಜನ ಮಕ್ಕಳು ಬೆಳಗ್ಗೆ ಹಸಿದ ಹೊಟ್ಟೆಯಲ್ಲಿ ಶಾಲೆಗೆ ಬರ್ತಾರೆ. ಈಗಾಗಲೇ ತಮಿಳುನಾಡಲ್ಲಿ ಆ ಥರದ ಒಂದು ಪ್ರಯತ್ನ ನಡೀತಾ ಇದೆ. ಸೊ ಆ ಮಾದರಿಯಲ್ಲಿ ನಾವು ಬೆಳಗಿನ ತಿಂಡಿಯನ್ನು ಮಕ್ಕಳಿಗೆ ಕೊಡ್ಲಿಕ್ಕೆ ಸಾಧ್ಯ ಆದರೆ ಅದು ನಿಜವಾಗ್ಲೂ ಕೂಡ ನಮ್ಮ ಒಂದು ಕರ್ನಾಟಕದ ಒಂದು ಪರಂಪರೆ ಇದೆ, ಏನು ಅಕ್ಷರ ಮತ್ತು ದಾಸೋಹ, ಅಂದರೆ ಮಕ್ಕಳು ನಿಜವಾಗ್ಲೂ ಹೊಟ್ಟೆ ತುಂಬಿದಾಗ ಮಾತ್ರ ಕಲೀಲಿಕ್ಕೆ ಸಾಧ್ಯ, ಅವರು ಹಸಿದ ಹೊಟ್ಟೆನಲ್ಲಿ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಅಂಶವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಪರಿಗಣನೆಗೆ ತೆಗೆದುಕೋಬೇಕು. ಸೊ ಸಾಕಷ್ಟು ವಿಚಾರಗಳಿದ್ದಾವೆ ಶಿಕ್ಷಣದಲ್ಲಿ. ಯಾಕೆ ಅಂತ ಹೇಳಿದ್ರೆ ಕಳೆದ 5 ವರ್ಷದಲ್ಲಿ ಇಡೀ ಶಿಕ್ಷಣ ವ್ಯವಸ್ಥೆ ಒಂದು ರೀತಿ ಸರ್ವನಾಶ ಆಗೋಗಿದೆ. ಬರೀ ಪಠ್ಯ ಪರಿಷ್ಕರಣೆ ಮಾತ್ರ ಅಲ್ಲ, ಪಠ್ಯ ಪರಿಷ್ಕರಣೆ ಒಂದು ವಿಷ ಉಣಿಸ್ತಕ್ಕಂಥ ಕೆಲಸ ಆದರೆ ಇಡೀ ವ್ಯವಸ್ಥೆಯನ್ನು, ಆಡಳಿತ ವ್ಯವಸ್ಥೆಯನ್ನು ವಿವಿಧ ಹಂತಗಳಲ್ಲಿ ನಾವು ಕೊಲ್ಯಾಪ್ಸ್ ಮಾಡಿದ್ದೇವೆ, ಸಂಪೂರ್ಣವಾಗಿ ಅದು ಹಾಳಾಗಿದೆ. ಮತ್ತು ಭ್ರಷ್ಟಾಚಾರದ ಪ್ರಶ್ನೆ ಶಿಕ್ಷಣ ಇಲಾಖೆನಲ್ಲೂ ಭಾಳ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ. ಅನೇಕ ಭ್ರಷ್ಟ ಅಧಿಕಾರಿಗಳು ಇಡೀ ಶಿಕ್ಷಣ ಇಲಾಖೆಯನ್ನು ಮಲಿನ ಮಾಡಿರ್ತಕ್ಕಂಥದ್ದು. ಸೊ ಆಡಳಿತಾತ್ಮಕವಾಗಿ ಕೂಡ ಸಾಕಷ್ಟು ಗುರುತರವಾದಂಥ ಬದಲಾವಣೆಗಳನ್ನು ಮಾಡಬೇಕಾಗಿರೋದ್ರಿಂದ, ಸೊ ಈ ಆಡಳಿತಾತ್ಮಕ ಬದಲಾವಣೆಗಳನ್ನು ಮತ್ತು ಶೈಕ್ಷಣಿಕ ಬದಲಾವಣೆಗಳನ್ನು ತಕ್ಷಣದ ಈಗ ಶಾಲೆಗಳು ಪ್ರಾರಂಭ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈ ತಕ್ಷಣದ ಬದಲಾವಣೆಗಳು ಏನು ಅಂತಕ್ಕಂಥದ್ದನ್ನು ಬಹುಶಃ ಆದ್ಯತೆ ಮೇಲೆ ಪಟ್ಟಿ ಮಾಡಿ ಅವುಗಳನ್ನು ಆದಷ್ಟು ಬೇಗ ಜಾರಿಗೆ ತರ್ತಕ್ಕಂಥ ಮತ್ತು ದೀರ್ಘಕಾಲ 3 ಅಥವಾ 6 ತಿಂಗಳು ಅಥವಾ 1 ವರ್ಷದಲ್ಲಿ ಜಾರಿಗೆ ತರಬೇಕಾದಂಥ ಅಂಶಗಳು ಏನು ಅಂತಕ್ಕಂಥದ್ದನ್ನು ಕೂಡ ಪಟ್ಟಿ ಮಾಡಿ ಮುಂದೆ ಹೋಗ್ತಕ್ಕಂಥ ಒಂದು ಕೆಲಸವನ್ನು ಈ ಸರ್ಕಾರ ಮಾಡಬೇಕು. ಶಿಕ್ಷಣ ನಿಜಕ್ಕೂ ಕೂಡ ಆದ್ಯತೆಯ ಕ್ಷೇತ್ರ. ಅದು ಯಾವುದೇ ಸರ್ಕಾರ ಶಿಕ್ಷಣವನ್ನು, ಆರೋಗ್ಯವನ್ನು ಮೊದಲ 2 ಆದ್ಯತೆಯ ಕ್ಷೇತ್ರಗಳಾಗಿ ಪರಿಗಣಿಸಬೇಕಾಗುತ್ತೆ. ಬಹುಶಃ ಹೊಸ ಸರ್ಕಾರ ಆ ಕೆಲಸವನ್ನು ಮಾಡುತ್ತೆ ಅಂತ ನಾನು ಭಾವಿಸ್ತೇನೆ. ಮತ್ತೊಮ್ಮೆ ಅವರ ಎಲ್ಲ ಒಳ್ಳೆಯ ಕೆಲಸಗಳಿಗೆ ಮತ್ತು ಒಳ್ಳೆಯ ವಿಚಾರಗಳಿಗೆ ಪೂರ್ಣವಾಗಿ ನಾವು ಅವರ ಜೊತೆಯಲ್ಲಿ ಇರ್ತೇವೆ. ಸೊ ಈ ಮುಂದಿನ 5 ವರ್ಷಗಳಲ್ಲಿ ಇಡೀ ಕರ್ನಾಟಕ ಶಾಲಾ ಶಿಕ್ಷಣ ವ್ಯವಸ್ಥೆಯನ್ನು ಇಡೀ ದೇಶ ನಮ್ಮ ಕಡೆಗೆ ನೋಡ್ತಕ್ಕಂಥ ರೀತಿಯಲ್ಲಿ, ಬೇರೆ ರಾಜ್ಯಗಳಿಗೆ ಮಾದರಿ ಆಗ್ತಕ್ಕಂಥ ರೀತಿಯಲ್ಲಿ ರೂಪಿಸುವತ್ತ ಈ ಹೊಸ ಸರ್ಕಾರ ಕೆಲಸ ಮಾಡಬೇಕು ಅಂತ ನಾನು ಒತ್ತಾಸೆಯನ್ನು ಇಟ್ಕೊಂಡಿದ್ದೇನೆ ಮತ್ತು ಒತ್ತಾಯಿಸಲಿಕ್ಕೆ ಬಯಸ್ತೇನೆ.